ತಂದಾನೇ ನನಿತಾನ. ಉತ್ತರ ಕರ್ನಾಟಕದ ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತ ಕೃಷಿಯ ಮೇಲೆ ಅವಲಂಬಿತ. ಅಸಮರ್ಪಕ ಮಳೆ ಹಂಚಿಕೆ, ಬಹುತೇಕ ಕಪ್ಪು ಮಣ್ಣು ಹೊಂದಿರುವ ಈ ಪ್ರದೇಶದಲ್ಲಿ ನಿರಂತರ ತೇವಾಂಶದ ಕೊರತೆ ಈ ಭಾಗದ ಕೃಷಿಕರ ಮುಂದಿರುವ ಪ್ರಮುಖ ಸವಾಲುಗಳು. ಈ ಪರಿಸ್ಥಿತಿಯಲ್ಲಿಯೂ ಕೃಷಿಕರಿಗೆ ಸುಸ್ಥಿರ ಬದುಕು ಕಟ್ಟಿಕೊಡುವಲ್ಲಿ ಅರಣ್ಯ ಕೃಷಿ ನೆರವಾಗಲಿದೆ. ನಮ್ಮ ಒಂದು ಗದಗ ಜಿಲ್ಲೆಯ ಒಂದು ವಾತಾವರಣವನ್ನು ನೋಡಿದಾಗ ನಮ್ಮ ಗದಗ ಜಿಲ್ಲೆಯಲ್ಲಿ 70% ಕಪ್ಪು ಮಣ್ಣಿದೆ, 30% ಕೆಂಪು ಮಣ್ಣಿದೆ. ಈ ಒಂದು ನಮ್ಮ ಜಿಲ್ಲೆಯಲ್ಲಿ 85% ಪ್ರದೇಶ ಅಂದರೆ ಸಾಗುವಳಿ ಕ್ಷೇತ್ರ ಮಳೆಯಾಶ್ರಿತವಾಗಿದೆ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ 60% 70% ಬರದ ಸಂಭವನೀಯತೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮಳೆ ಅಕಾಲಿಕ, ಅಸಮತೋಲನ ಮತ್ತು ಸರಿಯಾದ ಒಂದು ಸಂದರ್ಭದಲ್ಲಿ ಆಗ್ತಾಯಿಲ್ಲ. ಸೊ ಈ ಒಂದು ವಿಚಾರವನ್ನು ನಾವು ನೋಡಿದಾಗ ನಮ್ಮ ಜಿಲ್ಲೆಯ ರೈತರು ಕೃಷಿ ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭದಲ್ಲಿ ತೇವಾಂಶದ ಕೊರತೆಯನ್ನು ಅನುಭವಿಸಿ ಈ ಒಂದು ಕೃಷಿ ಬೆಳೆ ಸರಿಯಾದ ಇಳುವರಿ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದಾಗಿ ರೈತರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕುಗ್ತಾ ಇದ್ದಾರೆ. ಅಂದರೆ ಕೃಷಿ ಬೆಳೆಗಳಿಂದ ರೈತರಿಗೆ ಸಮರ್ಪಕವಾದಂಥ ಇಳುವರಿ ಬರದೇ ಇರೋದ ಕಾರಣದಿಂದಾಗಿ ಈ ಕೃಷಿಯಲ್ಲಿ ರೈತರು ಭಾಳ ನಿರಾಸಕ್ತಿಯನ್ನು ಹೊಂದ್ತಾ ಇದ್ದಾರೆ. ಸೊ ಈ ದೃಷ್ಟಿಯನ್ನು ವಿಚಾರ ಮಾಡಿದಾಗ ವಿಶೇಷವಾಗಿ ಕಪ್ಪು ಜಮೀನು ಹೆಚ್ಚಿರೋದ್ರಿಂದ ಕಪ್ಪು ಜಮೀನಿಗೆ ಸೂಕ್ತವಾಗುವಂಥ ಪರ್ಯಾಯ ಬೆಳೆಗಳನ್ನು, ಕೃಷಿ ಬೆಳೆಗಳ ಜೊತೆಗೆ ಪರ್ಯಾಯವಾಗಿ ಅರಣ್ಯ ಮರಗಳನ್ನು ನಾವು ಬೆಳೀಬೋದು. ಕೃಷಿ ಬೆಳೆಗಳ ಮಧ್ಯದಲ್ಲಿ ಸೂಕ್ತ ಅಂತರದಲ್ಲಿ ಬೆಳೆಯಬಹುದಾದ ಅರಣ್ಯ ಬೆಳೆಗಳು ಕೃಷಿಕರಿಗೆ ಕೃಷಿ ಬೆಳೆಯಿಂದ ಒದಗಬಹುದಾದ ಅಕಾಲಿಕ ನಷ್ಟವನ್ನು ಭರಿಸಬಲ್ಲವಾಗಿವೆ. ಈ ಕೃಷಿ ಬೆಳೆಗಳ ಜೊತೆಗೆ ಅರಣ್ಯ ಮರಗಳನ್ನು ಬೆಳಿಬೇಕು ಅಂತಂದರೆ ಕೃಷಿ ಜಮೀನುಗಳಲ್ಲಿ ಸಾಲಿನಿಂದ ಸಾಲಿಗೆ 75 ಫೂಟ್ ಅಂತರದಲ್ಲಿ ಗಿಡಗಳನ್ನು ಹಚ್ಚಿ ಅಥವಾ ನಾಟಿ ಮಾಡಿ ಈ 2 ಸಾಲುಗಳ ಅಂತರದಲ್ಲಿ ಇರತಕ್ಕಂಥ ಜಮೀನಿನಲ್ಲಿ ಕೃಷಿ ಬೆಳೆಗಳನ್ನು ಬೆಳಿಬೋದು. ಇದರಿಂದ ಏನು ಲಾಭ ಆಗುತ್ತೆ ಅಂತಂದರೆ ಕೃಷಿ ಬೆಳೆಗಳು ಸರಿಯಾದಂಥ ಬಾರದೇ ಇದ್ದಂಥ ಸಂದರ್ಭದಲ್ಲಿ ಗಿಡ ಮರಗಳಿಂದಾದರೂ ನಮ್ಮ ರೈತರಿಗೆ ಆದಾಯವನ್ನು ನಾವು ನಿರೀಕ್ಷೆ ಮಾಡಬಹುದು. ಅಂದರೆ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು. ಆ ರೈತರಿಗೆ ಆ ಎಕರೆ ವಾರಗಳನ್ನ ನಾವು ನೋಡಿಕೊಂಡು 1 ಎಕರೆಗೆ ಸುಮಾರು 24 ಗಿಡ ಅಥವಾ 30 ಗಿಡಗಳನ್ನು ನಾವು ಹಚ್ಬೋದು. ಇಲ್ಲಿ ಸಾಲಿನಿಂದ ಸಾಲಿಗೆ 75 ಫೂಟ್ ಅಂತರ ಮಾಡಿದಾಗ 1 ಎಕರೆಗೆ ನಾವು 24 ಗಿಡಗಳನ್ನು ಹಚ್ಬೋದು. ಈ ಒಂದು ಗಿಡಗಳಿಂದ ಬರ್ತಕ್ಕಂಥ ಇಳುವರಿಯನ್ನು ನಾವು ನೋಡಿದಾಗ ಒಂದು 5-6 ವರ್ಷ ನಂತರ ನಾವು ನೋಡಿದಾಗ ಸುಮಾರು 1 ಎಕರೆಗೆ 3,000 4,000 ಒಂದು ನಿಯಮಿತವಾದಂಥ ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇದು ಗಿಡದಿಂದ ಗಿಡಕ್ಕೆ ನಾವು ಸಾಮಾನ್ಯವಾಗಿ 15 ಫೂಟು ಅಥವಾ 30 ಫೂಟು ಅಂತರವನ್ನು ನಾವು ಇಡಬಹುದು. ಬಹು ಉಪಯೋಗಿ ಅರಣ್ಯ ಬೆಳೆಗಳಾದ ಸಿಮರೋಬ, ಹೊಂಗೆ, ಬೇವು ಇತ್ಯಾದಿ ಉತ್ತರ ಕರ್ನಾಟಕದ ಒಣಭೂಮಿ ಕೃಷಿಗೆ ಸೂಕ್ತವಾದ ಬೆಳೆಗಳಾಗಿದ್ದು ವ್ಯತಿರಿಕ್ತ ವಾತಾವರಣದಲ್ಲಿಯೂ ನಿಶ್ಚಿತ ಇಳುವರಿ ಹಾಗೂ ಪೂರಕ ಆದಾಯ ಕಲ್ಪಿಸಬಲ್ಲವಾಗಿವೆ. ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಅರಣ್ಯ ಮರಗಳಾದಂಥ ಸಿಮುರುಬ ಇರ್ಬೋದು, ಹೊಂಗೆ ಇರ್ಬೋದು, ಬೇವು ಇರ್ಬೋದು ಅಥವಾ ಇನ್ನಿತರೆ ಯಾವುದೇ ಮರಗಳನ್ನು ನಾವು ಕೂಡ ಈ ಒಂದು ನಮ್ಮ ಒಣ ಬೇಸಾಯಕ್ಕೆ ಸೂಕ್ತವಾಗುವಂಥ ಬೆಳೆಗಳನ್ನು ನಾವು ಹಾಕೋಬೋದು, ಅಂದರೆ ಮರಗಳನ್ನು ನಾವು ಹಾಕೋಬೋದು. ಇಲ್ಲಿ ಮಳೆ ಸರಿಯಾಗಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಕೃಷಿ ಬೆಳೆಗಳು ಬಾರದೇ ಇರುವಂಥ ಸಂದರ್ಭದಲ್ಲಿ ಈ ಗಿಡ ಮರಗಳಿಂದ ಸತತವಾಗಿ ನಾವು ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಒಂದು ವೇಳೆ ಮಳೆ ಸರಿಯಾಗಿ ಆಯಿತು ಅಂದರೆ ಕೃಷಿ ಬೆಳೆಗಳ ಬರ್ತವು, ನಂತರ ಅದರ ಜೊತೆಗೆ ಈ ಗಿಡ ಮರಗಳಿಂದ ಕೂಡ ನಮಗೆ ಲಾಭ ಬರುತ್ತೆ. ಅಂದರೆ ಇಲ್ಲಿ ಮಳೆ ಸರಿಯಾಗಿ ಆಗದೇ ಇರುವಂಥ ಸಂದರ್ಭ ಇರ್ಬೋದು ಅಥವಾ ಮಳೆ ಚೆನ್ನಾಗಿ ಆದಂಥ ಸಂದರ್ಭದಲ್ಲಿ ಕೂಡ ಗಿಡ ಮರಗಳಿಂದ ನಮಗೆ ಒಳ್ಳೆಯ ನಿಯಮಿತವಾದಂಥ ಇಳುವರಿ ಪಡೀಲಿಕ್ಕೆ ಸಾಧ್ಯ. ಈ ಎಲ್ಲ ಅರಣ್ಯ ಬೆಳೆಗಳು ಭೂಮಿಯೊಳಗೆ ಆಳವಾಗಿ ಬೇರುಗಳನ್ನು ಇಳಿಸುವುದರಿಂದ ಕೆಳಭಾಗದಿಂದ ತೇವಾಂಶ ಪಡೆಯಲಿದ್ದು ಕೃಷಿ ಬೆಳೆಗಳಿಗೆ ಯಾವುದೇ ರೀತಿಯ ಸ್ಪರ್ಧೆಯೊಡ್ಡದೆ ಒಂದಕ್ಕೊಂದು ಪೂರಕವಾಗಿ ಬೆಳೆಯಬಲ್ಲವಾಗಿವೆ. ಅದೇ ರೀತಿ ಈ ಮರಗಿಡಗಳಿಂದ ಉದುರುವ ಎಲೆಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಲ್ಲವಾಗಿವೆ.
ವಿಶೇಷವಾಗಿ ಬರಗಾಲ ಪ್ರದೇಶದಲ್ಲಿ ಕೃಷಿ ಬೆಳೆಗಳ ಜೊತೆಗೆ ಪರ್ಯಾಯವಾಗಿ ಗಿಡಮರಗಳನ್ನು ನಾವು ಹಾಕಿದ್ದೇ ಆದರೆ ಗಿಡಮರಗಳು ಕೆಳಗಿನ 6ರಿಂದ 8 ಫೂಟು ತೇವಾಂಶ ಇರುವುದನ್ನು ಉಪಯೋಗ ಮಾಡಿಕೊಂಡು ಬೆಳಿತವೆ. ಕೃಷಿ ಬೆಳೆಗಳು ಮೇಲಿನ 2ರಿಂದ 3 ಫೂಟು ತೇವಾಂಶವನ್ನು ಉಪಯೋಗ ಮಾಡ್ಕೊಂಡು ಬೆಳಿತವೆ. ಇಲ್ಲೇ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ಕೃಷಿ ಬೆಳೆಗಳು ಬೆಳೆಯುವಂಥ ಸಂದರ್ಭದಲ್ಲಿ ಗಿಡಮರಗಳನ್ನು ಬೆಳೆದಾಗ ಗಿಡಮರಗಳಿಂದ ಉದುರುವಂಥ ಎಲೆ ಇರ್ಬೋದು, ತಪ್ಪಲ ಇರ್ಬೋದು, ಇವೆಲ್ಲವುಗಳು ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೂ ಸಹಾಯಕಾರಿ ಆಗ್ತವೆ. ಸೊ ಅದಕ್ಕೆ ಈ ಕೃಷಿ ಬೆಳೆಗಳ ಜೊತೆಗೆ ಅರಣ್ಯ ಮರಗಳನ್ನು ನಾವು ಬೆಳೆದಿದ್ದೇ ಆದರೆ ಆ ಅರಣ್ಯ ಮರಗಳಿಂದ ಲಾಭವೂ ಬರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಯ್ದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಉತ್ತರ ಕರ್ನಾಟಕ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದ ಅರಣ್ಯ ಬೆಳೆ ಸಿಮರೋಬ. ಕಡಿಮೆ ಆರೈಕೆಯಲ್ಲಿಯೂ ಬೆಳೆಯಬಹುದಾದ ಇತರ ಬೆಳೆಗಳಿಗೆ ಸ್ಪರ್ಧೆಯೊಡ್ಡದ ಈ ಅರಣ್ಯ ಬೆಳೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಬೇಡಿಕೆ ಕಂಡುಕೊಂಡಿದೆ. ಇಲ್ಲಿ ಸಾಮಾನ್ಯವಾಗಿ ಕಪ್ಪು ಮಣ್ಣು ಪ್ರದೇಶದಲ್ಲಿ ನಾವು ಸಿಮರೂಬವನ್ನು ನೋಡಿದಾಗ ಸಿಮರೂಬ ನಾಟಿ ಮಾಡಿದ 5 ವರ್ಷಕ್ಕೆ ಫಸಲು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಗಿಡ ಸುಮಾರು 10ರಿಂದ 12 ವರ್ಷಕ್ಕೆ ಬೆಳೆದಾಗ ಒಂದು ಇಳುವರಿಯ ಗರಿಷ್ಠ ಮಟ್ಟವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಒಂದು ಗಿಡದಿಂದ ಸಾಮಾನ್ಯವಾಗಿ ನಾವು 35ರಿಂದ 40 kg ಬೀಜವನ್ನು 10ರಿಂದ 12 ವರ್ಷ ಗಿಡ ಆದಾಗ ನಾವು ನೋಡ್ಬೋದು. ಈ ಬೀಜವನ್ನು ನಾವು ಎದಕ್ಕೆ ಉಪಯೋಗ ಮಾಡ್ಬೋದು ಅಂದರೆ ಈ ಬೀಜದಿಂದ ಡಿಸೇಲನ್ನು ತಯಾರು ಮಾಡ್ಬೋದು ಅಥವಾ ಇದನ್ನು ನಾವು ಖಾದ್ಯ ತೈಲವಾಗಿ ಕೂಡ ಉಪಯೋಗ ಮಾಡ್ಬೋದು. ಅಷ್ಟೇ ಅಲ್ಲ, ಇದರ ಎಣ್ಣೆಯನ್ನು ಔಷಧಗಳಲ್ಲಿ, ಸಾಬೂನು, ಸೌಂದರ್ಯವರ್ಧಕಗಳಲ್ಲಿ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ನಂತರ ಅಷ್ಟೇ ಅಲ್ಲ, ಈ ಬೀಜದಿಂದ ಎಣ್ಣೆಯನ್ನು ತೆಗೆದ ಮೇಲೆ ಏನು ಹಿಂಡಿ ಉಳಿತದೆ ಅಥವಾ ಕೇಕ್ ಅಂತ ನಾವೇನು ಹೇಳ್ತೀವಿ, ಹಿಂಡಿ ಉಳಿತದಲ್ಲ, ಅದನ್ನು ನಮ್ಮ ಹೊಲಕ್ಕೆ ಗೊಬ್ಬರವಾಗಿ ಹಾಕ್ಬೋದು. ಯಾಕಂದರೆ ಈ ಹಿಂಡಿಯಲ್ಲಿ ಶೇಕಡ 7ರಿಂದ 8ರಷ್ಟು ಸಾರಜನಕ ಪ್ರಮಾಣ ಐತಿ, ಸುಮಾರು 1ರಿಂದ 1.2% ರಂಜಕ ಐತಿ, ಸುಮಾರು 1ರಿಂದ 2% ಪೊಟ್ಯಾಷ್ ಅಂಶವನ್ನು ಇದು ಹೊಂದೈತಿ. ಅಲ್ಲದೆ ಈ ಹಿಂಡಿಯಲ್ಲಿ ಲಘು ಪೋಷಕಾಂಶಗಳು ಕೂಡ ಇದಾವೆ. ಅದಕ್ಕೆ ಈ ಹಿಂಡಿಯನ್ನು ಕೂಡ ನಾವು ಹೊಲಕ್ಕೆ ಗೊಬ್ಬರವಾಗಿ ಬಳಕೆ ಮಾಡೋದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಹೋಗ್ಬೋದು. ಈ ಬೀಜಗಳನ್ನು ನಾವು ಲೋಕಲ್ ಆಗಿನೇ ಮಾಡ್ಕೋಬೋದು ಅಥವಾ ಬೆಳೆದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳದಾವು, ಆ ಇಂಡಸ್ಟ್ರಿಗಳಲ್ಲಿ ಕೂಡ ಇದನ್ನು ನಾವು ಮಾರ್ಬೋದು. ಈಗ ಸದ್ಯ ಇದರ ಒಂದು ಬೆಲೆ ಸುಮಾರು ಒಂದು 6ರಿಂದ 8 ರೂಪಾಯಿ ಒಂದು kg ಬೀಜಕ್ಕೆ ನಾವು ನಿರೀಕ್ಷೆ ಮಾಡ್ಬೋದು. ಇದು 5ನೇ ವರ್ಷದಿಂದ ಪ್ರಾರಂಭ ಆಗುತ್ತೆ. 5ನೇ ವರ್ಷಕ್ಕೆ ನಾವು ನೋಡಿದಾಗ ಒಂದು 5 kg 6 kg ಬಿಡುತ್ತೆ. ನಂತರ ವರ್ಷ ಒಂದು 4-5 kg ಹೆಚ್ಚಿಗೆ ಹಾಕುವಂಥ ಸುಮಾರು 10ರಿಂದ 12 ವರ್ಷಕ್ಕೆ ಹೋದಾಗ ನಾವು 35ರಿಂದ 40 kg ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ತಬಹುದು. ನಂತರ ಈ ಸಿಮರೂಬ ಗಿಡವನ್ನು ನಾವು ವಿಶೇಷವಾಗಿ ನೋಡಿದಾಗ ಇದು ವರ್ಷ ಪೂರ್ತಿ ಹಸಿರಾಗಿರ್ತದೆ ಗಿಡ. ಆಮೇಲೆ ಒಣಬೇಸಾಯದಲ್ಲಿ ಇದು ಭಾಳ ಸೂಕ್ತ. ಯಾಕಂತಂದರೆ ಇದು ನೀರಿಲ್ದೇನೂ ಕೂಡ ಬೆಳಿಬೋದು. ಅಂದರೆ ನಾವು ಒಂದ್ಸರಿ ಪ್ಲ್ಯಾಂಟಿಂಗ್ ಮಾಡಿ ನಂತರ ಇದನ್ನು ಮಳೆಗಾಲದಲ್ಲಿ ಸ್ವಲ್ಪ ಪಾತಿ ಮಾಡಿ ಒಂದು 2-3 ವರ್ಷ ನಾವು ಮಾಡಿಕೊಂಡಾಗ ಇಲ್ಲಿ ನಾವು ಸತತವಾಗಿ ನಿರೀಕ್ಷೆಯನ್ನು ಮಾಡ್ಬೋದು. ಆಮೇಲೆ ಈ ಗಿಡವನ್ನು ಯಾವುದೇ ದನಕರಗಳಾಗಲಿ ತಿನ್ನೋದಿಲ್ಲ. ಸೊ ಅದಕ್ಕೆ ಒಣಬೇಸಾಯದಲ್ಲಿ ಈ ಬೆಳೆ ಸೂಕ್ತವಾಗಿ ಬರ್ತದೆ. ಇದರಿಂದ ಬೇರೆ ಯಾವ ಗಿಡಗಳಿಗೂ ತೊಂದರೆ ಆಗೋದಿಲ್ಲ. ಯಾಕೆಂತಂದರೆ ಇದರ ಎಲೆಗಳನ್ನು ನಾವು ನೋಡಿದಾಗ ಇದು ಸೂರ್ಯನ ಕಿರಣ ಸ್ವಲ್ಪ ಪಾಸ್ ಆಗುವಂಥ, ಅಂದರೆ ಕೃಷಿ ಬೆಳೆಗಳಿಗೂ ಕೂಡ ಮುಟ್ಟುವಂಥ ಸಂದರ್ಭ ಐತಿ. ಅಂದರೆ ಇಲ್ಲಿ ಈ ಗಿಡವನ್ನು ಬೆಳೆಯೋದ್ರಿಂದ ಸಂಪೂರ್ಣವಾಗಿ ನಾವು ನೆರಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಪಾರ್ಷಿಯಲ್ ಆಗಿ ನೆರಳನ್ನು ನಾವು ಕಾಣ್ಬೋದು. ಜೈವಿಕ ಇಂಧನ, ಹಸಿರೆಲೆ ಗೊಬ್ಬರ, ಸಾವಯವ ಗೊಬ್ಬರ ಪೂರೈಸುವ ಹೊಂಗೆ ಈ ಭಾಗದ ಮತ್ತೊಂದು ಪ್ರಮುಖ ಅರಣ್ಯ ಬೆಳೆ. ಈ ವನಬೇಸಾಯದಲ್ಲಿ ಸಿಮರೂಬ ಅಲ್ಲದೆ ನಾವು ಹೊಂಗೆ ಬೆಳೆಯನ್ನು ಕೂಡ ನಾವು ಬೆಳ್ಕೋಬಹುದು. ಈ ಹೊಂಗೆ ಬೆಳೆಯನ್ನು ಬೆಳೆಯೋದ್ರಿಂದ ಈ ಹೊಂಗೆ ಬೀಜದಿಂದ ಬಂದಂಥ ಎಣ್ಣೆಯನ್ನು ಕೂಡ ನಾವು ಡೀಸೆಲ್ ಆಗಿ ಉಪಯೋಗ ಮಾಡ್ಬೋದು. ಇದನ್ನು ನಮ್ಮ ರೈತರು ತಮ್ಮ ಲೋಕಲ್ ಮಟ್ಟಿಗೆ ತಮ್ಮ ಲೋಕಲ್ ಗಾಣದಲ್ಲೇ ಹಾಕಿ ಮಾಡ್ಬೋದು. ಮತ್ತು ಅದರ ಹಿಂಡಿಯನ್ನು ಕೂಡ ನಾವು ಜಮೀನುಗಳಿಗೆ ಗೊಬ್ಬರವಾಗಿ ಉಪಯೋಗ ಮಾಡ್ಬೋದು. ಮತ್ತು ಆ ಹೊಂಗೆಯ ತಪ್ಪಲ ಏನು ಬರ್ತಾ ಅದನ್ನು ನಾವು ಜಮೀನುಗಳಿಗೆ ಹಸಿರೆಲೆ ಗೊಬ್ಬರವಾಗಿ ಕೂಡ ನಾವು ಉಪಯೋಗ ಮಾಡ್ಬೋದು. ಅಂದರೆ ಸಿಮರೂಬ ಇರ್ಬೋದು, ಹೊಂಗೆ ಇರ್ಬೋದು, ಬೇವಿನ ಗಿಡನೂ ಕೂಡ ನಾವು ಬೆಳ್ಕೋಬೋದು. ಒಣಭೂಮಿ ಕೃಷಿಗೆ ಸೂಕ್ತವಾದ ಹಾಗೂ ಎಣ್ಣೆ, ಹಿಂಡಿ, ಮರಮುಟ್ಟು ನೀಡುವ ಮತ್ತೊಂದು ಪ್ರಮುಖ ಅರಣ್ಯ ಬೆಳೆ ಬೇವು. ಬೇವಿನ ಗಿಡದಿಂದ ಬರ್ತಕ್ಕಂಥ ಎಣ್ಣೆಯನ್ನು ನಾವು ಉಪಯೋಗ ಮಾಡ್ಬೋದು. ಅದರ ಹಿಂಡಿಯನ್ನು ಕೂಡ ನಾವು ಭೂಮಿಗೆ ಹಾಕ್ಕೋಬೋದು. ನಂತರ ಆ ಬೇವಿನ ಮರದಿಂದ ಬಂದಂಥ ಕಟ್ಟಿಗೆಯನ್ನು ಕೂಡ ನಾವು ಬೇರೆ ಸಲಕರಣೆ ಮಾಡಲಿಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಕೂಡ ಉಪಯೋಗ ಮಾಡ್ಕೋಬೋದು. ಇದರ ಉದ್ದೇಶ ಏನು ಅಂತಂದರೆ ಕೃಷಿ ಬೆಳೆಗಳ ಜೊತೆಗೆ ಅರಣ್ಯ ಮರಗಳು ಇದ್ದಾಗ ನಮಗೆ ಹೆಚ್ಚಿನ ಆದಾಯ ಮಾಡಲಿಕ್ಕೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಒಟ್ಟಾರೆ ಪ್ರಾಕೃತಿಕ ಅನಿಶ್ಚಿತತೆಗಳಿಗೆ ಸದಾ ಮೈಯೊಡ್ಡಿಕೊಂಡಿರುವ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಕೃಷಿ ಬೆಳೆಗಳ ಜೊತೆಯಲ್ಲಿ ಇಂತಹ ಅರಣ್ಯ ಬೆಳೆಗಳನ್ನು ಕೈಗೊಳ್ಳುವ ಮೂಲಕ ಕೃಷಿಕರು ಸುಸ್ಥಿರ ಬದುಕನ್ನು ಕಟ್ಟಿಕೊಳ್ಳಬಹುದಾಗಿದೆ. ಆರೋಗ್ಯಪೂರ್ಣ ಜೀವನಕ್ಕೆ ಹಲವಾರು ಜೀವಸತ್ವಗಳನ್ನು ಹೊಂದಿದ ತರಕಾರಿ ಸೇವನೆ ಉತ್ತಮ. ಆದರೆ ತರಕಾರಿಗಳ ಉತ್ತಮ ಬೆಳವಣಿಗೆಗಾಗಿ ಸಿಂಪಡಿಸುವ ಕೀಟನಾಶಕ ಇಲ್ಲವೇ ರೋಗನಾಶಕಗಳು ತರಕಾರಿ ಕೊಯ್ಲು ಸಮಯದಲ್ಲಿ ಅದರೊಂದಿಗೆ ಉಳಿದುಬಿಟ್ಟರೆ ನಮ್ಮ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಇದಕ್ಕೆ ಪರಿಹಾರ ರೂಪದಲ್ಲಿ ಸುರಕ್ಷಿತ ತರಕಾರಿ ಬೇಸಾಯ ಪದ್ಧತಿಯನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಪರಿಚಯಿಸಿದೆ. ಈಗ ಸುರಕ್ಷಿತ ಬೆಂಡೆ ವ್ಯವಸಾಯ ಅಂದರೆ ಸುರಕ್ಷಿತ ಬೇಸಾಯದಲ್ಲಿ ಹೇಗೆ ಬೆಂಡೆನ ಬೆಳಿಬೋದು ಅಂತ. ಈಗ ಸುರಕ್ಷಿತ ಬೇಸಾಯ ಏನಪ್ಪ ಅಂತೇಳಿ ತಮ್ಮ ಮನಸ್ಸಿನಲ್ಲಿರ್ಬೋದು. ತಮಗೆಲ್ಲ ಗೊತ್ತಿದ್ದಾಗೆ ತರಕಾರಿಗಳನ್ನು ನಾವು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಸೇವನೆ ಮಾಡೋದ್ರಿಂದ ಅವು ವಿಷರಹಿತವಾಗಿರಬೇಕು. ಅಂದರೆ ಇದರಲ್ಲಿ ಯಾವುದೇ ಒಂದು ನಾವು ಕೀಟನಾಶಕ ಮತ್ತು ರೋಗನಾಶಕ ಇಂಥವುಗಳನ್ನು ಸಿಂಪಡಣೆ ಮಾಡಿದಾಗ ಅವು ನಾವು ತಿನ್ನುವಾಗ ಏನು ಕೊಯ್ಲು ಮಾಡ್ತೇವೆ ತಿನ್ನೋದಕ್ಕೆ ಅದರಲ್ಲಿ ಯಾವ ಉಳಿಕೆನೂ ಇರಕೂಡ್ದು. ಈ ಪದ್ಧತಿಯಲ್ಲಿ ತರಕಾರಿ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನೆಲ್ಲ ರಸಗೊಬ್ಬರದ ಮೂಲಕ ನೀಡಲಾಗುತ್ತದೆ. ಸುರಕ್ಷಿತ ಬೇಸಾಯ ಪದ್ಧತಿ ಅಂತ ಹೇಳಿದರೆ ನಾವು ಇದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಇವೆಲ್ಲವನ್ನು ಕೂಡ ನಾವು ರಾಸಾಯನಿಕ ರೂಪದಲ್ಲಿ ರಸಗೊಬ್ಬರಗಳನ್ನೇ ಕೊಡ್ತೇವೆ. ಮುಖ್ಯವಾದ ಅಂಶ ಅಂತ ಹೇಳಿದರೆ ಇವುಗಳ ರೋಗ ಮತ್ತು ಕೀಟಗಳ ನಿಯಂತ್ರಣೆಗೆ ನಾವು ಯಾವ ಒಂದು ರಾಸಾಯನಿಕ ವಸ್ತುನು ಕೂಡ ಇದರಲ್ಲಿ ಬಳಕೆ ಮಾಡಲ್ಲ. ಅದರಲ್ಲೂ ಕೂಡ ನೀವು ಅತ್ಯವಶ್ಯಕವಾಗಿ ಬಳಕೆ ಮಾಡಲೇಬೇಕು ಅನ್ನೋ ಸಂದರ್ಭ ಬಂದಲ್ಲಿ ಮೊದಲನೇ 4 ರಿಂದ 6 ವಾರಗಳು ಏನು ಯಾವುದೋ ಒಂದು ಕೊಯ್ಲು ಮಾಡಲ್ಲ ಆ ಸಮಯದಲ್ಲಿ ಮಾಡ್ಬೋದು. ಇನ್ನು ಈಗ ಬೆಂಡೆಗೆ ಉದಾಹರಣೆಗೆ ನಾಟಿ ಬೀಜ ಬಿತ್ತನೆ ಆದ 1.5 ತಿಂಗಳಿಂದಗೆ ರೆಡಿ ಆಗುತ್ತೆ ಮೊದಲನೇ ಕೊಯ್ಲು. ಅಂದರೆ ನೀವು 30 ದಿನದೊಳಗೆ ಬೇಕಾದಂಥ ಒಂದು ಹೆಚ್ಚು ಹಾನಿಕರವಲ್ಲಂಥ ಕೀಟನಾಶಕಗಳನ್ನು ಬಳಸ್ಕೋಬೋದು. ಆದರೆ 1 ತಿಂಗಳಾದ ಮೇಲೆ ನಾವು ಇದಕ್ಕೆ ಯಾವ ಒಂದು ರಾಸಾಯನಿಕ ಕೀಟನಾಶಕ ಆಗಲಿ ರೋಗನಾಶಕ ಆಗಲಿ ಬಳಸಲ್ಲ. ಇದಕ್ಕೆ ನಾವು ಸೇಫ್ ವೆಜಿಟಬಲ್ ಅಥವಾ ಸುರಕ್ಷಿತ ವ್ಯವಸಾಯ ಪದ್ಧತಿ ಅಂತ ಕರಿತೇವೆ. ಇದರಲ್ಲಿ ನಾವು ಬೆಂಡೆನ ಬೆಳೆದಿದ್ದೇವೆ. ಅಂದರೆ ಇದಕ್ಕೆ ಬೇಕಾದಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ತಡೆ ಬೆಳೆ ಪದ್ಧತಿ ಕೊಡುವಂಥ ಪೋಷಕಾಂಶಗಳಿಗೆ ರಸಗೊಬ್ಬರ ಏನಿದೆ, ನೀವು ಸಾರಜನಕ ಕೊಡುವಂಥದ್ದು ಅವೆಲ್ಲ ಮಾಮೂಲಿ ಏನು ಬೇರೆ ಬೆಳೆ ಕೊಡ್ತಾರೆ ಅದನ್ನೇ ಕೊಡಬೇಕು. ಕೀಟಗಳು ಮತ್ತು ರೋಗಗಳನ್ನು ನಾಶಪಡಿಸಲು ಸುರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಹೊಂಗೆ ಸೋಪು ಮುಂತಾದವನ್ನು ಬಳಸಲಾಗುತ್ತದೆ. ಈ ಕೀಟ ಮತ್ತು ರೋಗಗಳ ನಿಯಂತ್ರಣೆಗೆ ನಾವು ನೈಸರ್ಗಿಕವಾಗಿ ದೊರಕುವಂಥ ಪದಾರ್ಥಗಳನ್ನೇ ಉಪಯೋಗಿಸ್ತೇವೆ. ಈ ಸುರಕ್ಷಿತ ಬೆಂಡೆ ಬೆಳೆಯಲ್ಲಿ ನಾವು ಎಲ್ಲ ಕೊಡುವಂಥ ಪದ್ಧತಿಗಳು ರಾಸಾಯನಿಕ ವಸ್ತುಗಳು ಅಂದರೆ ಗೊಬ್ಬರ ಕೊಡಲಿಕ್ಕೆ ಮಾತ್ರ ಉಪಯೋಗಿಸಿ ಇದರ ನಿಯಂತ್ರಣೆಗೆ ನಾವು ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಹಿಂಡಿಯ ಕಷಾಯ ಅಥವಾ ಬೇವಿನ ಸೋಪು ಇಲ್ಲ ಹೊಂಗೆ ಸೋಪು ಇಲ್ಲ ಅಂತೇಳಿದರೆ ಬೇವಿನ ಎಣ್ಣೆ ಇಂಥವುಗಳನ್ನ ಬಳಸ್ಕೋಬೋದು. ರೋಗಗಳ ನಿಯಂತ್ರಣೆಗೆ ಸುರಕ್ಷಿತವಾದಂಥ ಒಂದು ಯೋಗ್ಯವಾದಂಥ ಅಂತ ಹೇಳಿದರೆ ನಾವು ಬೋರ್ಡೋ ದ್ರಾವಣ ಇವನ್ನು ಬಿಟ್ಟು ನೀವು ಯಾವುದೇ ಒಂದು ರಾಸಾಯನಿಕ ವಸ್ತುಗಳನ್ನು ನಾವು ಉಪಯೋಗ ಮಾಡಿಕೊಡ್ದು. ಇದು ಒಂದು ಸುರಕ್ಷಿತ ಬೇಸಾಯ ಪದ್ಧತಿ ಅಂತೇಳಿ. ಇದು ಸಾವಯವ ಪದ್ಧತಿಗೆ ಹೋಲಿಸಿದಲ್ಲಿ ಅದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಇದರಲ್ಲಿ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ರಸಗೊಬ್ಬರಗಳನ್ನು ಕೊಡ್ತೇವೆ. ಯಾಕೆಂದರೆ ತಮಗೆಲ್ಲ ಗೊತ್ತಿರೋದ ಹಾಗೆ ಈ ಕೀಟನಾಶಕ ಮತ್ತು ರೋಗನಾಶಕಗಳಿಗೆ ಹೋಲಿಸಿದಲ್ಲಿ ಈ ರಸಗೊಬ್ಬರಗಳು ಅಷ್ಟು ಹಾನಿಕರವಲ್ಲ ನಮ್ಮ ಯಾವುದೇ ಒಂದು ಸುತ್ತಲಿನ ವಾತಾವರಣಕ್ಕೆ. ಅಂದರೆ ಭೂಮಿಗಿರ್ಬೋದು, ಅದರಲ್ಲಿರುವ ಜಲ ಇದಕ್ಕಿರ್ಬೋದು ಅಥವಾ ಅದರಲ್ಲಿರುವಂಥ ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆಗಿರ್ಬೋದು ಅಷ್ಟು ಹಾನಿಕರ ಅಲ್ಲ. ಆದ್ದರಿಂದ ಇದು ಮನುಷ್ಯನ ಒಂದು ತಿನ್ನಲಿಕ್ಕೂ ಕೂಡ ಸಾಂಪ್ರದಾಯಿಕ ಕೃಷಿಗಿಂತ ಬಹಳ ಒಳ್ಳೆಯ ಗುಣಮಟ್ಟದ್ದಾಗಿರುತ್ತೆ. ಮತ್ತು ಇಳುವರಿ ಕೂಡ ನಾವು ಏನು ಒಂದು ಸಾಂಪ್ರದಾಯಿಕ ಕೃಷಿಯಲ್ಲಿ ಬರ್ತೇವೆ 85 ರಿಂದ 90% ಅದೇ ಪ್ರಮಾಣದಲ್ಲಿ ನಾವು ಇದರಲ್ಲೂ ಕೂಡ ನಾವು ಪಡಿಬೋದು. ಈಗ ಉದಾಹರಣೆ ಬೆಂಡೆ ತಗೊಳ್ಳೋದಾದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಎಕರೆಗೆ ರೈತರು 80 ರಿಂದ 120 ಕ್ವಿಂಟಾಲ್ವರೆಗೂ ತಗೊಳ್ತಾರೆ. ಅದೇ ರೀತಿ ನಾವು ಈ ಒಂದು ಸುರಕ್ಷಿತ ಬೇಸಾಯದಲ್ಲಿ ಕೂಡ
ನಾವು ಎಕರೆಗೆ 70ರಿಂದ 90 ಕ್ವಿಂಟಾಲ್ ಸುಲಭವಾಗಿ ನಾವು ಇಳುವರಿನ ಪಡ್ಕೋಬಹುದು. ಸಾವಯವ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗದ ರೈತರು ಈ ಸುರಕ್ಷಿತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದಾಗಿದೆ. ಈ ಪದ್ಧತಿಯಲ್ಲಿ ರೈತರು ಆರೋಗ್ಯಕರ ಬೆಳೆ ಬೆಳೆಯಬಹುದಲ್ಲದೆ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ. ಈಗ ಸಂಪೂರ್ಣವಾಗಿ ಸಾವಯವ ಮಾಡಲಿಕ್ಕೆ ಆಗದೇ ಇಲ್ಲ, ಇಳುವರಿ ಕೆಲವು ಬೆಳೆಗಳಲ್ಲಿ ಕಡಿಮೆ ಅಂತ ಕಂಡು ಬಂದಲ್ಲಿ ಇದು ನೆಕ್ಸ್ಟ್ ಬೆಸ್ಟ್ ಅಂತ ಹೇಳ್ತೇವೆ. ಈ ಒಂದು ಸುರಕ್ಷಿತ ಬೇಸಾಯ ಪದ್ಧತಿಗಳನ್ನು ತಾವು ಅನುಸರಿಸಿ ಬೆಳೆದು ಕೊಡೋದಾದರೆ ತಮಗೆ ಒಳ್ಳೆಯ ಆದಾಯ ಬರುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಏನು ಒಂದು ಸಿಂಪರಣೆಗೋಸ್ಕರನೇ ಸಿಕ್ಕಾಪಟ್ಟೆ ಖರ್ಚು, ಈಗ ಒಂದು ರೋಗ ಕೀಟನಾಶಕಗಳಿಗೆ ಅದರ ಖರ್ಚು ಕಡಿಮೆ ಆಗುತ್ತೆ. ಮತ್ತು ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನು ಕೂಡ ನೀವು ಮಾರುಕಟ್ಟೆಗೆ ಒದಗಿಸೋದ್ರಲ್ಲಿ ಇದು ಒಂದು ಒಳ್ಳೆಯ ಕೃಷಿ ಪದ್ಧತಿ. ಇದನ್ನು ಹೆಚ್ಚೆಚ್ಚು ರೈತರು ಅಳವಡಿಸ್ಕೋಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.